ಪೊಲೀಸ್ ನೇಮಕಾತಿ ಪ್ರವೇಶ ಪರೀಕ್ಷೆಯ ವೇಳೆ ಗೊಂದಲ ಆಗಿದೆ. ಹಾಸನದಲ್ಲಿ ಇಬ್ಬರು ಅಭ್ಯರ್ಥಿಗಳ OMR ಅದಲು ಬದಲಾಗಿದೆ. ಸರ್ಕಾರಿ ಬಾಲಕಿಯರ PU ಕಾಲೇಜಿನಲ್ಲಿ ಈ ಗೊಂದಲ ಏರ್ಪಟ್ಟಿದೆ. ಪರೀಕ್ಷಾ ಕೇಂದ್ರದ ಸಂಖ್ಯೆ 512ರಲ್ಲಿ OMR ಅದಲು ಬದಲು. 2 ಕೊಠಡಿ ಅಭ್ಯರ್ಥಿಗಳ OMRನಲ್ಲಿ ಈ ರೀತಿಯ ಗೊಂದಲ ಸೃಷ್ಟಿಯಾಗಿದೆ. ಪರೀಕ್ಷೆ ಆರಂಭವಾದ 1 ಗಂಟೆಯ ನಂತರ ಸಮಸ್ಯೆ. ಪರೀಕ್ಷಾ ಕೇಂದ್ರದಿಂದ ಹೊರಬಂದು ಅಭ್ಯರ್ಥಿಗಳು ಪ್ರಶ್ನಿಸಿದ್ದಾರೆ. ಮಾಹಿತಿ ತಿಳಿದು ಪರೀಕ್ಷಾ ಕೇಂದ್ರಕ್ಕೆ DC ಲತಾ ಕುಮಾರಿಯವರು ಕೂಡ ಭೇಟಿಯನ್ನ ಕೊಟ್ಟು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಗೊಂದಲ ಹೇಗೆ ಸರಿ ಮಾಡಬೇಕು ಎಂಬ ಬಗ್ಗೆ ಚರ್ಚೆಯಾಗಿದೆ. 10:30 ಆಯಿತು, 11:15ಗೆ 11:30 ಹಂಗಾಗಿರ್ಬೇಕು. ಏನಾಯ್ತು? ಅದ್ಯಾವ ಹುಡುಗರೆಲ್ಲ ಎದ್ದು ಬಂದರು ಇಲ್ಲಿಗೆ, ಇದಾಗಿದೆ ಅಂತ ಹೇಳಿದರು. ಇವರು ಸಾರ್ ಕೇಳೋದು, ನಾವು ಪೇಪರ್ ಬರೀ ಅದಲ ಬದಲಾಗಿದೆ, ಇನ್ನೇನಿಲ್ಲ, ನಾವು ಸಾಲ್ವ್ ಮಾಡ್ತೀವಿ ಸುಮ್ಮನೆ. ಈಗ ನಿಮ್ಮ ಕಡೆಯವ್ರು ಯಾರು ಹೋಗಿದ್ದಾರೆ? ನಮ್ಮ ಮಗ ಹೋಗಿದ್ದಾನೆ. ಯಾವ ಊರು ನಿಮ್ಮದು? ನಮ್ಮದು ಇಲ್ಲೇ ಅರ್ಕಲ್ಗೋಡು, ನಾವಿರೋದು ಬೆಂಗಳೂರಲ್ಲಿ. ಅಲ್ಲಿಂದ ಬಂದಿರೋದು ನಾವು 3 ಗಂಟೆಗಿದ್ದು. ಕಷ್ಟಪಟ್ಟು ಓದಿರ್ತಾರಲ್ವ ಮಕ್ಕಳು? ಹೌದು, ಅದಕ್ಕೆ ನಮಗೂ ಎದಾರಾಗ್ತಾಯಿದೆ, ಟೆನ್ಷನ್ ಆಗ್ತಾಯಿದೆ. ಈಗ ಸಮಸ್ಯೆ ಆಗಿಬಿಟ್ರೆ? ಹೌದು, ಎಲ್ಲರಿಗೂ, ನಾನು ಒಬ್ಬನಿಗೆ ಅಂತಲ್ಲ, ಪ್ರತಿಯೊಬ್ಬರು ಪೇರೆಂಟ್ಸ್ಗೂ ಅದು ಆತಂಕ ಜಾಸ್ತಿ ಆಗುತ್ತೆ, ಮತ್ತು ಗಾಬರಿನೂ ಆಗುತ್ತೆ, ಎಲ್ಲ ಇದು ತೊಂದರೆನೂ ಆಗುತ್ತೆ. ಈ DC ಅವ್ರು ಬಂದಿದ್ದಾರೆ ಅಲ್ಲಿಗೆ? ಬಂದಿದ್ದಾರೆ, ಒಳಗೆ ಹೋಗಿದ್ದಾರೆ ಅಲ್ಲಿ ಲೇಡೀಸು. ಅವ್ರು ಬರಬೇಕು, ಕೇಳಬೇಕು ಅಂತಲೇ ಇದ್ದೀವಿ ನಾವು. ಏನಾಗಿದೆ ಅಂತ ಇನ್ನೂ ಗೊತ್ತಿಲ್ಲ. ಅವ್ರು ಬಂದಮೇಲೆ, ಹಾಂ, ಅದೇ ಅವ್ರು ಬಂದಮೇಲೆ ಕೇಳಬೇಕು ಏನು ಇದಾಗಿದೆ, ಏನು ಡಿಸಿಷನ್ ತೊಗೊಂಡ್ರಿ. ಈಗ 3 ಗಂಟೆ ಹೆಚ್ಚು ಕಡಿಮೆ ಒಂದು ಗಂಟೆ ಆದಮೇಲೆ ಅವ್ರ ಮಕ್ಕಳೆಲ್ಲ ಎಂಟ್ರಿ ಮಾಡಿಬಿಟ್ಟಿರ್ತಾರೆ. ಹೌದು ಹೌದು, OMR ಶೀಟ್ ಅಲ್ವಾ? ಹೌದು. ಈಗ ಅದು ಅದಲು ಬದಲಾದರೆ ಒಂದು ಸ್ವಲ್ಪ ಟೈಮಿಂಗ್ ಇಲ್ಲಾಂದರೆ ಟೈಮಿಂಗ್ಸ್ ಕೊಡ್ಬೇಕು. ಏನು ತೊಗೊಂಡಿದ್ದಾರೆ ಅಂತ ಇನ್ನೂ ಗೊತ್ತಿಲ್ವಲ್ಲ, ಅವ್ರು ಬಂದಮೇಲೆ ಗೊತ್ತಾಗಬೇಕು, ಕೇಳಬೇಕು. ಟೈಮಿಂಗ್ಸ್ಗಿಂತ OMR ಶೀಟಲ್ಲಿ ನಂಬರ್ಗಳು ಬರೆದುಬಿಟ್ಟಿರ್ತಾರೆ, ರಿಜಿಸ್ಟರ್ ನಂಬರ್. ನನಗೆ ಕೊಟ್ಟಿರ್ತಾರೆ, ನಂದು ನಿಮಗೆ ಕೊಟ್ಟಿರ್ತಾರೆ. ನಾನು ನಂಬರ್ ಬರೆದಾಬಿಟ್ರೆ ಅದನ್ನು ವ್ಯಾಲಿಡ್ ಅದೇನು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಾಗ ಸರ್, ನಮಗೇನು ಗೊತ್ತಾಗುತ್ತೆ? ಅದು ನಾವು ಸಾಲ್ವ್ ಮಾಡ್ಬೇಕಲ್ವಾ? ಹೌದು, ನಾವು ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಾಲ್ವ್ ಮಾಡಿಬಿಟ್ಟು ಇದು ಮಾಡ್ತೀವಿ, ನೀವು ಟೆನ್ಷನ್ ತಗೋಬೇಡಿ ಅಂತವ್ರೆ. ನೋಡಬೇಕು ಅವ್ರು DC. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಏನ್ ಸಮಸ್ಯೆ ಆಯಿತು ಅಂತ ಹೇಳಿ, ಅಟ್ಲೀಸ್ಟ್ DC ಅವರೆಲ್ಲ ಬಂದ ನಂತರದಲ್ಲಿ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಾಗಿದೆಯಾ ಮಂಜುನಾಥ್? ಮಧುಶ್ರೀ, ಇವತ್ತೇನು ಪೊಲೀಸ್ ನೇಮಕಾತಿ ಪ್ರವೇಶ ಪರೀಕ್ಷೆ ನಡೀತದೆ, ಅದರಲ್ಲಿ ಹಾಸನದಲ್ಲಿರ್ತಕ್ಕಂಥ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಇದು ಪರೀಕ್ಷಾ ಕೇಂದ್ರ ಸಂಖ್ಯೆ 512ರಲ್ಲಿ ಒಂದಷ್ಟು ಗೊಂದಲ ಆಗಿತ್ತು. ಏನು ಗೊಂದಲ ಅಂತ ಹೇಳಿದ್ರೆ, 2 ಕೊಠಡಿಯ OMR ಶೀಟ್ ಮತ್ತು ಪ್ರಶ್ನೆ ಪತ್ರಿಕೆ ಅದಲು ಬದಲಾಗಿದೆ ಅಂತಕ್ಕಂಥ ಗೊಂದಲವನ್ನು ಅಭ್ಯರ್ಥಿಗಳು ಮಾಡಿಕೊಂಡು ಎಲ್ಲರೂ ಕೂಡ 2 ಕೊಠಡಿಯ ಅಭ್ಯರ್ಥಿಗಳೆಲ್ಲರೂ ಕೂಡ ಹೊರಗಡೆ ಬಂದು ಒಂದಷ್ಟು ಪ್ರಶ್ನೆ ಮಾಡ್ತಕ್ಕಂಥ ಪ್ರಶ್ನೆ ಮಾಡಿ, ನಮಗೆ ಪ್ರಶ್ನೆ ಪತ್ರಿಕೆ ಅದಲು ಬದಲಾಗಿದೆ, ನಾವು ಏನು ಈ ಪರೀಕ್ಷೆಯನ್ನು ಬೈಕಟ್ ಮಾಡಿ ಹೊರಗಡೆ ಹೋಗ್ತೀವಿ ಅಂತೇಳಿ ಹೊರಗಡೆ ಬಂದಿದ್ದಾರೆ. ತಕ್ಷಣ ಈ ಒಂದು ಸ್ಥಳಕ್ಕೆ ADC ಅವರು, AC ಅವರು, DC ಎಲ್ಲರೂ ಕೂಡ ಬಂದಿದ್ದಾರೆ. ಬಂದು ಯಾವ ಕೊಠಡಿಗಳಲ್ಲಿ ಗೊಂದಲ ಆಗಿತ್ತು ಅಲ್ಲಿ ಹೋಗಿ ಪರಿಶೀಲನೆ ಮಾಡಿದಾಗ ಮತ್ತು ಸ್ಪಷ್ಟನೆಯನ್ನು ತಗೊಂಡಾಗ ಪ್ರಶ್ನೆ ಪತ್ರಿಕೆ ಮತ್ತು OMR ಶೀಟ್ನ ನಂಬರ್ಗಳು ಒಂದೇ ಆಗಿರಬೇಕಾಗಿಲ್ಲ ಅಂತಕ್ಕಂಥ ಈಗ ಸ್ಪಷ್ಟ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನು DC ಅವರು ಕೊಟ್ಟಿದ್ದಾರೆ. ಸೊ ಆದರೆ ಅಭ್ಯರ್ಥಿಗಳು ಯಾವ ನಂಬರ್ ಪ್ರಶ್ನೆ ಪತ್ರಿಕೆ ಮೇಲಿರ್ತದೆ ಅದೇ ನಂಬರ್ OMR ಶೀಟ್ ಮೇಲೂ ಕೂಡ ಇರಬೇಕು ಅಂತಕ್ಕಂಥದ್ದನ್ನು ಕನ್ಫ್ಯೂಸ್ ಮಾಡ್ಕೊಂಡು ಈ ಥರ ಗೊಂದಲವನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಈಗ DC ಅವರು ಕೊಟ್ಟಿದ್ದಾರೆ. ಹಾಗಾಗಿ ಸುಮಾರು 10:30ಯಿಂದ 11:30ವರೆಗೆ ಸುಮಾರು 1 ಗಂಟೆಗಳ ಕಾಲ ಅವರು ಯಾರು ಕೂಡ ಪ್ರಶ್ನೆ ಪತ್ರಿಕೆಯನ್ನು ತಗೊಳ್ದಲ್ಲೇ ಮತ್ತು OMR ಶೀಟನ್ನು ಕೂಡ ಫಿಲ್ ಮಾಡ್ದಲೇ ಅವರು ಸಾಕಷ್ಟು ಪ್ರಶ್ನೆಯನ್ನು ಮಾಡಿದ್ದಾರೆ. ಹಾಗಾಗಿ ಸುಮಾರು 1 ಗಂಟೆಗಳ ಕಾಲ ಈ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಗೊಂದಲ ಉಂಟಾಗಿದೆ. ತಕ್ಷಣ ಅಧಿಕಾರಿಗಳು ಕೂಡ ಬಂದು, ಜೊತೆಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನಿದೆ ಅವ್ರಿಗೂ ಕೂಡ ಮಾತುಕತೆ ಮಾಡಿದಾಗ, ಹೌದು, ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಮತ್ತು OMR ಶೀಟ್ನ ನಂಬರ್ ಒಂದೇ ಆಗಿರಬೇಕಾಗಿಲ್ಲ, ಪ್ರಶ್ನೆ ಪತ್ರಿಕೆಯ ಮೇಲೆ ಯಾವ ನಂಬರ್ ಇರ್ತದೆ ಅದನ್ನು OMR ಶೀಟ್ ಮೇಲೆ ಎಂಟ್ರಿ ಮಾಡಬೇಕು ಅಂತಕ್ಕಂಥ ತಿಳಿಸಿದ ಜೊತೆಗೆ ಅಲ್ಲಿ ಏನು ಅಭ್ಯರ್ಥಿಗಳು ಹೊರಗಡೆ ಬರ್ತಾರೆ, ಸಹಜವಾಗಿ ಇಲ್ಲಿದ್ದಂಥ ಪೋಷಕರು ಕೂಡ ಒಂದು ರೀತಿ ಆತಂಕಕ್ಕೆ ಒಳಗಾಗಿದ್ರು. ನಮ್ಮ ಮಕ್ಕಳಿಗೆ ಏನು ತೊಂದರೆ ಆಗಿದೆಯೋ, ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಗೊಂದಲ ಆಗಿದೆಯೋ ಅಂತಕ್ಕಂಥ ಆತಂಕ ಕೂಡ ಸಹಜವಾಗಿ ಪೋಷಕರಲ್ಲೂ ಕೂಡ ಇತ್ತು. ತಕ್ಷಣ DC ಅವರು ಬಂದು ಇಲ್ಲಿ ಒಂದು ಅಭ್ಯರ್ಥಿಗಳ ಜೊತೆಗೂ ಕೂಡ ಮಾತಾಡ್ತಾರೆ, ಜೊತೆಗೆ ಏನು KEA ಜೊತೆಗೂ ಕೂಡ ಮಾತಾಡಿ ಆ ಥರ ಗೊಂದಲ ಮಾಡ್ಕೊಳ್ಳೋ ಆಗಿಲ್ಲ, ಏನು ಪ್ರಶ್ನೆ ಪತ್ರಿಕೆ ಮೇಲೆ ಏನು ನಂಬರ್ ಇರುತ್ತೆ ಅದನ್ನು OMR ಶೀಟ್ ಮೇಲೆ ಎಂಟ್ರಿ ಮಾಡಿದ್ರೆ ಸಾಕು ಅಂತಕ್ಕಂಥ ಸ್ಪಷ್ಟವಾಗಿ ಹೇಳಿದರೆ. ಜೊತೆಗೆ ಈಗ ಪರೀಕ್ಷಾ ಸಮಯ ಈಗಾಗಲೇ ಮುಗಿದಿದೆ, ಆ ಒಂದು ಬೆಲ್ ಕೂಡ ಆಗಿದೆ. ಆದರೆ ಆ 2 ರೂಮ್ನ ಅಭ್ಯರ್ಥಿಗಳಿಗೆ ಹಾಸನ DC ಅವರು ಕರ್ನಾಟಕ ಎಕ್ಸಾಮಿನೇಷನ್ ಬೋರ್ಡ್ ಜೊತೆಗೆ ಮಾತಾಡಿ 1 ಗಂಟೆ ಸಮಯವನ್ನು ಹೆಚ್ಚುವರಿಯಾಗಿ ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ ಯಾವ 2 ರೂಮ್ಗಳಲ್ಲಿ ಗೊಂದಲ ಉಂಟಾಗಿತ್ತು ಆ 2 ರೂಮ್ಗಳಿಗೆ ಹೆಚ್ಚುವರಿಯಾಗಿ 1 ಗಂಟೆ ಸಮಯವನ್ನು ನಾವು ಕೊಟ್ಟಿದ್ದೀವಿ. ಆ 2 ರೂಮ್ನ ಅಭ್ಯರ್ಥಿಗಳು 1 ಗಂಟೆ ಸಮಯ ಅಲ್ಲಿ ಪ್ರಶ್ನೆ ಪತ್ರಿಕೆ ತೆಗೆದುಕೊಳ್ಳೋದ್ರಲ್ಲಿ ಗೊಂದಲ ಆಗಿತ್ತು. ಹಾಗಾಗಿ ಯಾವುದೇ ಗೊಂದಲ ಅಲ್ಲಿಲ್ಲ, ಮತ್ತು ನಮ್ಮ ಸಿಬ್ಬಂದಿಗಳಿಂದ ಕೂಡ ಯಾವುದೇ ಗೊಂದಲ ಆಗಿಲ್ಲ. ಅಭ್ಯರ್ಥಿಗಳೇ ಕನ್ಫ್ಯೂಸ್ ಮಾಡಿಕೊಂಡು ಒಂದಷ್ಟು ಗೊಂದಲವನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಆ 2 ರೂಮ್ನ ಅಭ್ಯರ್ಥಿಗಳಿಗೆ ಪರೀಕ್ಷೆ ಬರಲಿಕ್ಕೆ 1 ಅವರ್ ಸಮಯವನ್ನು ಹೆಚ್ಚುವರಿ ಕೊಟ್ಟಿದ್ದೀವಿ ಅಂತಕ್ಕಂಥ ಮಾಹಿತಿಯನ್ನು DC ಅವರು ಕೊಟ್ಟಿದ್ದಾರೆ. ಮಧುಶ್ರೀ, ಈಗ ಧನ್ಯವಾದ ಮಂಜುನಾಥ್ ತಮ್ಮ ಮಾಹಿತಿಗಾಗಿ.